ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ನ 3ನೇ ದಿನದ ಮುಖ್ಯಾಂಶಗಳು ಇಲ್ಲಿವೆ. ಇಂಗ್ಲೆಂಡ್ ಬ್ಯಾಟಿಂಗ್ ಪ್ರಾಬಲ್ಯ. ಇಂಗ್ಲೆಂಡ್ 2ನೇ ದಿನದ 225/2 ರಿಂದ ಬ್ಯಾಟಿಂಗ್ ಮುಂದುವರೆಸಿತು ಮತ್ತು ಭಾರತದ ಬೌಲರ್ಗಳ ಮೇಲೆ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿತು. ಜೋ ರೂಟ್ ಅವರ ಅದ್ಭುತ ಶತಕ. ಜೋ ರೂಟ್ ತಮ್ಮ ಅಮೋಘ ಫಾರ್ಮ್ ಅನ್ನು ಮುಂದುವರೆಸಿದರು ಮತ್ತು ಭಾರತದ ವಿರುದ್ಧ ತಮ್ಮ 12ನೇ ಟೆಸ್ಟ್ ಶತಕವನ್ನು ಗಳಿಸಿದರು. ಈ ಶತಕದ ಮೂಲಕ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ರಿಕಿ ಪಾಂಟಿಂಗ್ ಅವರನ್ನು ಹಿಂದಿಕ್ಕಿ ಸಚಿನ್ ತೆಂಡೂಲ್ಕರ್ ನಂತರ 2ನೇ ಸ್ಥಾನಕ್ಕೆ ಏರಿದರು. ಬೆನ್ ಸ್ಟೋಕ್ಸ್ ಅವರ ಅರ್ಧಶತಕ. ನಾಯಕ ಬೆನ್ ಸ್ಟೋಕ್ಸ್ ಕೂಡ ಉತ್ತಮವಾಗಿ ಆಡಿ ಅರ್ಧಶತಕ ಗಳಿಸಿದರು ಮತ್ತು ರೂಟ್ಗೆ ಉತ್ತಮ ಬೆಂಬಲ ನೀಡಿದರು. ಇವರಿಬ್ಬರ ಜೊತೆಯಾಟವು ಇಂಗ್ಲೆಂಡ್ನ ದೊಡ್ಡ ಮುನ್ನಡೆಗೆ ಕಾರಣವಾಯಿತು. ಇಂಗ್ಲೆಂಡ್ ದಿನದಂತ್ಯಕ್ಕೆ 4 ವಿಕೆಟ್ ನಷ್ಟಕ್ಕೆ 433 ರನ್ ಗಳಿಸಿದ್ದು, ಭಾರತದ ಮೊದಲ ಇನ್ನಿಂಗ್ಸ್ನ 358 ರನ್ಗಳಿಗೆ ಹೋಲಿಸಿದರೆ 75 ರನ್ಗಳ ಮುನ್ನಡೆಯಲ್ಲಿದೆ. ಭಾರತಕ್ಕೆ ಹೆಚ್ಚಿದ ಬೌಲಿಂಗ್ ಆತಂಕ. ಭಾರತದ ವೇಗಿಗಳಾದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಇಬ್ಬರು ದಿನದ 3ನೇ ಸೆಷನ್ನಲ್ಲಿ ಗಾಯಗೊಂಡ ಕಾರಣ ಮೈದಾನದಿಂದ ಹೊರನಡೆದರು. ಇದು ಭಾರತಕ್ಕೆ ದೊಡ್ಡ ಚಿಂತೆಯಾಗಿದೆ.